ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಸುದರ್ಶನ್ ಸೋರ್ 150 LPD ಸೋಲಾರ್ ವಾಟರ್ ಹೀಟರ್ ಸಿಸ್ಟಮ್ದು ಟ್ಯೂಬ್ಸ್ ಹೇಗೆ ಫಿಟ್ ಮಾಡ್ತೀವಿ ಅಂದರೆ ಹೇಗೆ ಜೋಡಿಸ್ತೀವಿ ಅನ್ನೋದನ್ನು ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಇದನ್ನು ನೀವೇ ಫಿಟ್ ಮಾಡ್ಕೊಳ್ಳೋಕೆ ಹೋದಾಗ ತುಂಬ ಹುಷಾರಾಗಿ ಮಾಡ್ಕೊಳ್ಬೇಕು, ಯಾಕಂದರೆ ಇದು ಇವ್ಯಾಕ್ಯುಲೇಟೆಡ್ ಗ್ಲಾಸ್ ಟ್ಯೂಬ್ ಆಗಿರುತ್ತೆ. ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು, ಆವಾಗ ನಿಮಗೆ ಈಸಿಯಾಗಿ ಅದು ಹೆಂಗೆ ಫಿಟ್ ಮಾಡೋದು ಮತ್ತು ಅದ್ರ ಟೆಕ್ನಿಕ್ಸ್ ಎಲ್ಲ ಗೊತ್ತಾಗ್ತಾ ಬರುತ್ತೆ. ನೋಡಿ, ನನ್ನ ಹಸ್ಬೆಂಡ್ಗೆ ತುಂಬ ವರ್ಷಗಳಿಂದ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅದಕ್ಕೆ ಯಾವ ಟೆಕ್ನಿಕ್ ಯೂಸ್ ಮಾಡಿದ್ರೆ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು, ಈಸಿಯಾಗಿ ಫಿಕ್ಸ್ ಮಾಡ್ಬೋದು ಸೋಲಾರ್ಗೆ ಅನ್ನೋದನ್ನು ಅವರು ತಿಳ್ಕೊಂಡಿದ್ದಾರೆ. ಸೋಲಾರ್ ವಾಟರ್ ಹೀಟರ್ ಟ್ಯಾಂಕ್ ಒಳಗಡೆ ನಿಮಗೆ ಸಿಲಿಕಾನ್ ವಾಷರ್ ಇರುತ್ತೆ. ಅದರಿಂದ ನಿಮಗೆ ಟ್ಯೂಬ್ನ ಈಸಿಯಾಗಿ ಫಿಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಗ್ರಿಪ್ನೆಸ್ ಸಿಗುತ್ತೆ. ಸೊ ಆದ್ದರಿಂದ ವಾಟರ್ ಯಾವುದೇ ಕಾರಣಕ್ಕೂ ಲೀಕ್ ಆಗಲ್ಲ. ಟ್ಯಾಂಕ್ನಲ್ಲಿರೋದು ಸಿಲಿಕಾನ್ ವಾಷರ್, ಅದು ಇನ್ನರ್ ವಾಷರ್, ಮತ್ತು ನಾವು ಔಟ್ಸೈಡಿಂದ ಒಂದು ವಾಷರ್ ಹಾಕಬೇಕು, ಅದು ಬ್ಲ್ಯಾಕ್ ವಾಷರ್ ಇರುತ್ತೆ. ಮತ್ತು ಫಸ್ಟ್ ಟ್ಯೂಬ್ಗೆ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಮತ್ತು ಆ ವಾಷರ್ ಹಾಕಿಬಿಟ್ಟು ಆಗ ಟ್ಯೂಬ್ನ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೋದು ಟ್ಯಾಂಕ್ ಒಳಗಡೆ. ನೋಡಿ ಕೊಬ್ಬರಿ ಎಣ್ಣೆನ ಹೇಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ. ಅಪ್ಲೈ ಫುಲ್ ಟ್ಯೂಬ್ಗೆ ಮಾಡಿಬಿಟ್ಟು ಈಗ ವಾಷರ್ನ ಒಳಗಡೆಗೆ ಹಾಕ್ತಿದ್ದಾರೆ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಿಮಗೆ ಟ್ಯೂಬು ಈಸಿಯಾಗಿ ಟ್ಯಾಂಕ್ ಒಳಗಡೆ ಹೋಗುತ್ತೆ ಮತ್ತು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಬಾಕ್ಸಲ್ಲಿ ಕೂಡ ನೀವು ಒಂದೇ ಟ್ಯೂಬ್ ತೊಗೊಂಡು ಈ ಥರ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಒಂದೊಂದೇ ಟ್ಯೂಬ್ನ ಒಂದು ಸೈಡಿಂದ ನೀವು ಫಿಟ್ ಮಾಡ್ಕೊಳ್ತಾ ಬರಬೇಕು. ನೀವು ಮುಳ್ಬಾಗಿಲು ಸುತ್ತಮುತ್ತ ಆಗಿದ್ದರೆ ಮತ್ತು ಮುಳ್ಬಾಗಿಲು ತಾಲೂಕವ್ರು ಯಾರಾದರೂ ಆಗಿದ್ದರೆ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ ನಂಬರು, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಕೈವಲ್ಯ ಮಾರ್ಕೆಟಿಂಗ್ ಅಡ್ರೆಸ್ಸು ಮತ್ತು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.